ನಮಸ್ಕಾರ ವೀಕ್ಷಕರೇ. ಜಮ್ಮು ಕಾಶ್ಮೀರ ಸಿಎಂ ಓಮರ್ ಅಬ್ದುಲ್ಲಾ ರಾಹುಲ್ ಗಾಂಧಿ ಪರ ಬ್ಯಾಟ್ ಬೀಸೋ ಮೂಲಕ ಎಲ್ಲರಲ್ಲೂ ಅಚ್ಚರಿಯನ್ನ ತರಿಸ್ತಾ ಇದ್ದಾರೆ. ಅರೆ, ಓಮರ್ ಅಬ್ದುಲ್ಲಾ ಹೆಸರೇ ಹೇಳ್ತಾ ಇದೆ ಅಂದ್ಮೇಲೆ ಇವರು ರಾಹುಲ್ ಗಾಂಧಿಗಲ್ಲದೆ ಇನ್ನೇನು ಮೋದಿಗೆ ಬೆಂಬಲ ಕೊಡೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಕೇಳೋ ಮುನ್ನ ಕಳೆದ 1 ವರ್ಷದಲ್ಲಿ ನಡೆದಿದ್ದ ಬೆಳವಣಿಗೆಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಪ್ರತಿ ಹಂತದಲ್ಲೂ ರಾಹುಲ್ ವಿರುದ್ಧ ಕಿಡಿ ಕಾರ್ತಾ ಇದ್ದ ಓಮರ್ ಅಬ್ದುಲ್ಲಾ ಈಗ ಏಕಾಏಕಿ ರಾಹುಲ್ ಗಾಂಧಿ ಬಗ್ಗೆ ವಿವರಣೆ ನೀಡೋ ಮಟ್ಟಕ್ಕೆ ಬಂದಿದ್ದಾರೆ. ಅದು ಕೂಡ ಕಾಂಗ್ರೆಸ್ನ ಆಂತರಿಕ ವಿಚಾರದಲ್ಲಿ ರಾಹುಲ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ದಿಢೀರ್ ಬದಲಾವಣೆಗೆ ಏನು ಕಾರಣ? ಈ ಬೆಂಬಲ ನೀಡೋ ಮಾತಿಗೆ ದಾರಿ ಮಾಡಿಕೊಟ್ಟ ವಿಚಾರ ಯಾವುದು? ಇದರ ಹಿಂದೆ ಇಂಟರ್ನಲ್ ಪ್ಲಾನ್ ಏನಾದ್ರೂ ಇದೆಯಾ? ಇದೆಲ್ಲವನ್ನ 1 by 1 ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಜಕೀಯದಲ್ಲಿ ಯಾರು ಯಾವಾಗ ಮಿತ್ರರಾಗ್ತಾರೆ, ಮಿತ್ರರು ಯಾವಾಗ ಶತ್ರುಗಳಾಗಿ ಬಿಡ್ತಾರೆ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯವಿಲ್ಲ. ಭಾರತದಲ್ಲಿ ಬಹುತೇಕ ರಾಜಕೀಯ ನಾಯಕರನ್ನ ಸಂತುಷ್ಟಿಪಡಿಸೋ ಎರಡೇ ವಿಚಾರ, ಒಂದು ಅಧಿಕಾರ, ಇನ್ನೊಂದು ಹಣ. ಅಧಿಕಾರ ಸಿಕ್ಕೋದು ಕನ್ಫರ್ಮ್ ಆಯ್ತು ಅಂದ್ರೆ ಯಾರ ಜೊತೆಗೆ ಬೇಕಾದ್ರೂ ಅಡ್ಜಸ್ಟ್ ಆಗ್ತಾರೆ, ಸಿದ್ಧಾಂತಗಳನ್ನೆಲ್ಲ ಗಾಳಿಗೆ ತೂರಿ ಬಿಡ್ತಾರೆ. ಆದ್ರೆ ಕೆಲವೊಂದು ಘಟನೆ ನಡೆದಾಗ ಮುಂದೆ ಇದು ಸರಿ ಹೋಗೋದಿಲ್ಲ, ಇದೇ ರೀತಿ ಇರುತ್ತೆ ಅನಿಸೋ ಸನ್ನಿವೇಶ ನಿರ್ಮಾಣವಾಗಿ ಬಿಟ್ಟಿರುತ್ತೆ. ಅದಕ್ಕೆ ಪೂರಕವಾಗಿ ಸಾಕಷ್ಟು ಘಟನೆಗಳು ಕೂಡ ನಡೆಯುತ್ತೆ. ಆದ್ರೆ ಸಡನ್ ಆಗಿ ಇದರಲ್ಲಿ ಬದಲಾವಣೆ ಕಾಣಿಸ್ತಾ ಇದೆ ಅಂದ್ರೆ ಏನೋ ಬೇರೆ ವಿಚಾರ ಇದೆ ಅನ್ನೋ ಅನುಮಾನ ಬರೋದು ಸಹಜವೇ. ಜಮ್ಮು ಕಾಶ್ಮೀರ ಎಲೆಕ್ಷನ್ ಬಳಿಕ ಸಿಎಂ ಓಮರ್ ಅಬ್ದುಲ್ಲಾ ಅದೆಷ್ಟು ಸಲ ರಾಹುಲ್ ಗಾಂಧಿ ವಿರುದ್ಧ ಕಿಡಿ ಕಾರಿದ್ದಾರೆ ಅನ್ನೋದು ಲೆಕ್ಕವೇ ಇಲ್ಲ. ಕಾಂಗ್ರೆಸ್ ಜೊತೆ ಮೈತ್ರಿ ಅನ್ನೋ ಪದ ಕೇಳಿದ್ರೆ ಉರಿದು ಬೀಳ್ತಾ ಇದ್ರು. ಆದ್ರೆ ಈಗ ರಾಹುಲ್ ಗಾಂಧಿ ಈಸ್ ರೈಟ್ ಅನ್ನೋ ಮೂಲಕ ಸುದ್ದಿ ಆಗ್ತಾ ಇದ್ದಾರೆ. ರಾಹುಲ್ ನಾಯಕತ್ವದ ವಿರುದ್ಧ ರೆಬೆಲ್ ಆಗಿ ಮೇಲಿಂದ ಮೇಲೆ ಹೇಳಿಕೆಗಳನ್ನ ನೀಡ್ತಾ ಇರೋ ಮಣಿಶಂಕರ್ ಅಯ್ಯರ್ ಇಂಡಿ ಒಕ್ಕೂಟಕ್ಕೆ ಹೊಸ ನಾಯಕರ ಬಗ್ಗೆ ಮಾತನಾಡಿದ್ರು. ಇದರ ಬೆನ್ನಲ್ಲೇ ಓಮರ್ ಅಬ್ದುಲ್ಲಾ ರಾಹುಲ್ ರನ್ನ ವಹಿಸಿಕೊಂಡು ಮಾತನಾಡಿದ್ದಾರೆ. ವಿಪಕ್ಷ ನಾಯಕ ಯಾವ ವಿಚಾರದಲ್ಲಿ ಹಿಂದೆ ಬಿದ್ದಿದ್ದಾರೆ ಹೇಳಿ? ಎನ್ಡಿಎ ಸರ್ಕಾರಕ್ಕೆ ಎಲ್ಲಾ ರೀತಿಯಲ್ಲೂ ಕೌಂಟರ್ ಕೊಡ್ತಾ ಇದ್ದಾರೆ. ಅವಕಾಶ ಸಿಕ್ಕಾಗ್ಲೆಲ್ಲ ಹೊಸ ವಿಚಾರಗಳ ಬಗ್ಗೆ ದನಿ ಎತ್ತಿ ಸವಾಲು ಹಾಕ್ತಾ ಇದ್ದಾರೆ. ಹೇಳಿ, ಯಾವ ವಿಚಾರದಲ್ಲಿ ಅವರು ಹಿಂದೆ ಬಿದ್ದಿದ್ದಾರೆ ಅಂತ? ಏಕಾಂಗಿಯಾಗಿ ಒಬ್ಬ ವ್ಯಕ್ತಿ ಬಿಜೆಪಿಯನ್ನ ಹಾಗೂ ಬಿಜೆಪಿ ನೇತೃತ್ವದ ಇಡೀ ಒಕ್ಕೂಟವನ್ನ ಎದುರಿಸ್ತಾ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಶ್ನೆ ಮಾಡೋದೇ ಅವರ ಹುದ್ದೆಯ ಕೆಲಸ. ಇದಕ್ಕಿಂತ ಹೆಚ್ಚಾಗಿ ಇನ್ನೇನನ್ನ ಮಾಡೋದಕ್ಕೆ ಸಾಧ್ಯ? ಅವರು ಹಿಂದೆ ಬಿದ್ದಿದ್ದಾರೆ ಅನ್ನೋದನ್ನ ಒಪ್ಪೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಅಂದಹಾಗೆ ಇದೆಲ್ಲದಕ್ಕೂ ದಾರಿ ಮಾಡಿಕೊಟ್ಟಿದ್ದು ನಾಯಕತ್ವದ ಕುರಿತಂತೆ ಮಣಿಶಂಕರ್ ಅಯ್ಯರ್ ಹೇಳಿದ್ದ ಮಾತು ಅನ್ನೋದನ್ನ ಹೇಳಿದ್ವಿ. ಅದಕ್ಕೂ ಕೂಡ ನೇರ ಪ್ರತಿಕ್ರಿಯೆ ನೀಡೋ ಓಮರ್ ಅಬ್ದುಲ್ಲಾ ಮಣಿಶಂಕರ್ ಅಯ್ಯರ್ ಹೇಳಿಕೆ ಅವರ ವೈಯಕ್ತಿಕ ಅಂತ ಹೇಳ್ತಾರೆ. ಹಾಗೆ ಮುಂದುವರೆದು ಮಣಿಶಂಕರ್ ಅಯ್ಯರ್ಗೆ ಅವರ ವೈಯಕ್ತಿಕ ಅಭಿಪ್ರಾಯವನ್ನ ಹೇಳ್ಕೊಳ್ಳೋ ಅಧಿಕಾರ ಇದೆ. ಯಾರಿಗೂ ಕೂಡ ಅವರು ತಮ್ಮ ಅಭಿಪ್ರಾಯವನ್ನ ತಿಳಿಸಬಾರದು ಅಂತ ಹೇಳೋ ಹಕ್ಕಿಲ್ಲ. ಆದ್ರೆ ಇಂಥ ವಿಚಾರಗಳಲ್ಲಿ ಯಾರೊಬ್ಬರ ಅಭಿಪ್ರಾಯವನ್ನ ಮಾತ್ರ ಪರಿಗಣಿಸೋದಕ್ಕೆ ಸಾಧ್ಯವಿಲ್ಲ. ನಾಯಕತ್ವ ಬದಲಾವಣೆ ಆಗ್ಬೇಕು ಅಂದ್ರೆ ಒಕ್ಕೂಟದ ಪ್ರತಿಯೊಬ್ಬರ ಜೊತೆಗೂ ಸಭೆ ನಡೆಸಬೇಕು, ಪ್ರತಿಯೊಬ್ಬರಿಂದಲೂ ಅಭಿಪ್ರಾಯ ಸಂಗ್ರಹ ಮಾಡಬೇಕು. ಯಾರ ಪರ ಹೆಚ್ಚು ಜನಬೆಂಬಲ ಬರುತ್ತೋ ಅವರನ್ನ ನಾಯಕರನ್ನಾಗಿ ಮಾಡಲಾಗುತ್ತೆ. ಆದ್ರೆ ಇಲ್ಲಿಯ ತನಕ ನಾಯಕತ್ವ ಬದಲಾವಣೆ ಬಗ್ಗೆ ಯಾವುದೇ ಮೀಟಿಂಗ್ ನಡೆದಿಲ್ಲ. ಆದ್ರಿಂದ ಈ ವಿಚಾರದ ಬಗ್ಗೆ ಚರ್ಚೆ ಅನಗತ್ಯ ಅನ್ನೋದನ್ನ ಓಮರ್ ಅಬ್ದುಲ್ಲಾ ಹೇಳಿದ್ದಾರೆ. ಇಷ್ಟು ಡೀಟೇಲ್ ಆಗಿ ಪರ ವಹಿಸಿಕೊಂಡಿದ್ದಾರೆ ಅಂದ್ರೆ ಅಲ್ಲಿ ಬಲವಾದ ಕಾರಣ ಇಲ್ಲದೆ ಸಾಧ್ಯವಿಲ್ಲ ಅನ್ನೋ ಚರ್ಚೆ ನಡೀತಾ ಇದೆ. ಯಾಕೆ ಓಮರ್ ಅಬ್ದುಲ್ಲಾ ನಡೆ ಅಚ್ಚರಿ ತರಿಸ್ತಾ ಇದೆ ಅಂತ ತಿಳ್ಕೊಳ್ಬೇಕು ಅಂದ್ರೆ ಜಮ್ಮು ಕಾಶ್ಮೀರ ವಿಧಾನಸಭಾ ಚುನಾವಣೆ ರಿಸಲ್ಟ್ ಬಳಿಕದ ಬೆಳವಣಿಗೆಗಳನ್ನ ನೋಡಬೇಕಾಗುತ್ತೆ. ಎಷ್ಟೋ ವರ್ಷಗಳ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಎಲೆಕ್ಷನ್ ನಡೀತಾ ಇದೆ ಅನ್ನುವಾಗ ಓಮರ್ ಅಬ್ದುಲ್ಲಾಗೆ ಭಯ ಇತ್ತು. ಎಲ್ಲಿ ಅಧಿಕಾರ ಸಿಕ್ಕೋದಿಲ್ವೋ ಅಂತ ಹೆದರಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡ್ರು. ಕೇಳಿದ್ದಷ್ಟು ಸೀಟ್ಗಳನ್ನ ಬಿಟ್ಟುಕೊಟ್ರು. ಪ್ರಚಾರದ ವೇಳೆ ರಾಹುಲ್ ಹೋದ ಕಡೆಗಳೆಲ್ಲ ನಾವು ಅಧಿಕಾರಕ್ಕೆ ಬಂದ್ರೆ ಆರ್ಟಿಕಲ್ 370 ವಾಪಸ್ ತರ್ತೀವಿ, ಕಾಂಗ್ರೆಸ್ಗೆ ಬೆಂಬಲ ಕೊಡಿ ಅಂತ ಹೇಳ್ಕೊಂಡು ಬಂದ್ರು. ಆದ್ರೆ ಫೈನಲ್ ರಿಸಲ್ಟ್ ನಲ್ಲಿ ಓಮರ್ ಅಬ್ದುಲ್ಲಾರ NC ಪಾರ್ಟಿಗೆ ಆಲ್ಮೋಸ್ಟ್ ಬಹುಮತ ಬಂದ್ರೆ 2ನೇ ಸ್ಥಾನದಲ್ಲಿ ಹವಾ ತೋರಿಸಿದ್ದು ಬಿಜೆಪಿ. ಕಾಂಗ್ರೆಸ್ ಸಾಧನೆ ಒಂದಂಕಿ ಮಾತ್ರ. ಇದು ಬದಲಾವಣೆಯ ಸಂಕೇತ. ಇಲ್ಲಿನ ಜನರಿಗೆ ಕಾಂಗ್ರೆಸ್ ಬೇಕಾಗಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡ ಓಮರ್ ಅಬ್ದುಲ್ಲಾ ಮತ್ತೆ ಕಾಂಗ್ರೆಸ್ಗೆ ಮಣೆ ಹಾಕ್ಲಿಲ್ಲ. ಪವರ್ ಶೇರಿಂಗ್ ವೇಳೆಯೂ ಕೊಟ್ಟಿದ್ದನ್ನ ಮಾತ್ರ ತಗೊಳ್ಬೇಕು, ಡಿಮ್ಯಾಂಡ್ ಮಾಡೋ ಹಾಗಿಲ್ಲ ಅನ್ನೋದನ್ನೇ ಮೇಂಟೈನ್ ಮಾಡ್ಕೊಂಡು ಬರ್ತಾರೆ. ಅಲ್ಲದೆ ಹಂತವಾಗಿ ಅವಕಾಶ ಸಿಕ್ಕಾಗ್ಲೆಲ್ಲ ರಾಹುಲ್ ವಿರುದ್ಧ ಕಿಡಿ ಕಾರ್ತಾರೆ. ಕೇಂದ್ರ ಸರ್ಕಾರದ ಜೊತೆಗೆ ಜಂಟಿಯಾಗಿ ಕೆಲಸ ಮಾಡ್ತೀವಿ, ಕಾಶ್ಮೀರವನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ. ಪ್ರತಿ ಸಲವೂ ರಾಜಕೀಯ ಬೆಳವಣಿಗೆ ಕುರಿತು ತಮ್ಮ ಬಾಯಿಯ ಬಳಿ ಮೈಕ್ ಬಂದಾಗ್ಲೆಲ್ಲ ಕಾಂಗ್ರೆಸ್ ಅನ್ನ ರಾಹುಲ್ ನಾಯಕತ್ವವನ್ನ ಟೀಕಿಸ್ತಾ ಬಂದಿದ್ರು. ವಿಧಾನ ಪರಿಷತ್ ಎಲೆಕ್ಷನ್ ವೇಳೆಯೂ ಕಾಂಗ್ರೆಸ್ ಡಿಮ್ಯಾಂಡ್ಗಳಿಗೆ ಕಿವಿ ಕೊಡ್ಲಿಲ್ಲ. ಇದಾದ ಬಳಿಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ವೋಟ್ ಚೋರಿ ಅನ್ನೋ ಅಜೆಂಡಾ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಮೇಲಿಂದ ಮೇಲೆ ಪ್ರೆಸ್ ಮೀಟ್ ನಡೆಯುತ್ತೆ, ದಾಖಲೆಗಳನ್ನ ತೋರಿಸ್ತಾರೆ, ಹೈಡ್ರೋಜನ್ ಬಾಂಬ್ ಇನ್ನೊಂದು ಮತ್ತೊಂದು ಎಲ್ಲವನ್ನ ಸಿಡಿಸ್ತಾರೆ. ಆದ್ರೆ ಮಾಡಿದ ಯಾವ ಆರೋಪ ಹಾಗೂ ತೋರಿಸಿದ ದಾಖಲೆಗಳು ಸತ್ಯ ಅಂತ ಪ್ರೂವ್ ಆಗೋದೇ ಇಲ್ಲ.
ಈ ಹೊತ್ತಲ್ಲಿ ಪ್ರತಿಕ್ರಿಯೆ ನೀಡಿದ್ದ ಓಮರ್ ಅಬ್ದುಲ್ಲಾ, ನನಗಂತೂ ಇವಿಎಂ ಮೇಲೆ ನಂಬಿಕೆ ಇದೆ, ಎಲೆಕ್ಷನ್ ಪ್ರಕ್ರಿಯೆ ಮೇಲೂ ನಂಬಿಕೆ ಇದೆ, ಯಾಕಂದ್ರೆ ನಾವು ಗೆದ್ದು ಬಂದಿದ್ದು ಅದೇ ಸಿಸ್ಟಮ್ ನಿಂದ ಅಂತ ಕಾಂಗ್ರೆಸ್ಗೆ ಚಾಟಿ ಬೀಸಿದ್ರು. ಆದ್ರೆ ಈಗ ಯೂ ಟರ್ನ್ ಹೊಡೆದಂತೆ ಕಾಣಿಸ್ತಾ ಇದೆ. ಯಾಕೆ ಈ ರೀತಿ ಬದಲಾಗಿರ್ಬೋದು ಅನ್ನೋದಕ್ಕೆ ಕಾರಣವನ್ನ ಹುಡುಕ್ತಾ ಹೋದ್ರೆ ಪ್ರಮುಖವಾಗಿ 2 ಕಾರಣಗಳು ಸಿಗುತ್ತೆ. ಅದರಲ್ಲಿ ಮೊದಲನೆಯದು, ಜಮ್ಮು ಕಾಶ್ಮೀರಕ್ಕೆ ಸ್ಟೇಟ್ ಹುಡ್ ಅನ್ನ ಮರಳಿ ಕೊಡಬೇಕು ಅಂತ ನಿರಂತರವಾಗಿ ಓಮರ್ ಅಬ್ದುಲ್ಲಾ ಒತ್ತಾಯ ಮಾಡ್ತಾ ಬಂದಿದ್ದಾರೆ. ಆದ್ರೆ ಇನ್ನೂ ಕೇಂದ್ರ ಅದಕ್ಕೆ ಅಷ್ಟು ಅಂದಿಲ್ಲ. ಈ ಕಾರಣಕ್ಕೆ ಸ್ವಲ್ಪ ಬಿಸಿ ಮುಟ್ಟಿಸೋ ಕೆಲಸ ಮಾಡ್ತಾ ಇದ್ದಾರಾ ಅನ್ನೋದು ಚರ್ಚೆ ಆಗ್ತಾ ಇದೆ. ಇತ್ತೀಚೆಗೆ ಈ ಬಗ್ಗೆ ಹೇಳಿಕೆ ನೀಡಿದ್ದ ಅಬ್ದುಲ್ಲಾ, ನಾವು ಬಹಳ ತಾಳ್ಮೆಯಿಂದ ಮನವಿ ಮಾಡ್ತಾ ಇದ್ದೀವಿ, ಜನರು ಕೂಡ ಪ್ರಜಾಪ್ರಭುತ್ವದ ಮೇಲಿನ ನಂಬಿಕೆಯಿಂದ ಸುಮ್ಮನಿದ್ದಾರೆ. ಸ್ಟೇಟ್ ಹುಡ್ ಅನ್ನೋದು ಪ್ರತಿಷ್ಠೆ ಅಲ್ಲ, ಬದಲಾಗಿ ಅದು ನಮ್ಮ ಸಾಂವಿಧಾನಿಕ ಹಕ್ಕು. ಆದ್ರೆ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ತಮ್ಮ ನಿರ್ಧಾರವನ್ನ ವಿಳಂಬ ಮಾಡ್ತಾನೆ ಬಂದಿದೆ. ಜನರಲ್ಲೂ ಈ ಬಗ್ಗೆ ಅಸಮಾಧಾನ ಇದೆ ಅನ್ನೋದನ್ನ ಹೇಳಿದ್ರು. ಆ ಕಾರಣಕ್ಕೆ ಎಲ್ಲಾದ್ರೂ ಈ ಹೇಳಿಕೆ ಬಂದಿದೆಯಾ ಅನ್ನೋ ಅನುಮಾನ ಹುಟ್ಟಿದೆ. ಅಲ್ಲದೆ ಇನ್ನೊಂದು ವಿಚಾರ ಏನು ಅಂದ್ರೆ, ಜಮ್ಮು ಕಾಶ್ಮೀರದಲ್ಲಿರೋ ಬಹುಸಂಖ್ಯಾತರು ಯಾವತ್ತಿಗೂ ಹಿಂದೂಗಳ ಜೊತೆ ಬದುಕುವುದನ್ನ ಬಯಸೋದಿಲ್ಲ. ಜಾತ್ಯತೀತತೆ ಅನ್ನೋದಕ್ಕೆ ಅಲ್ಲಿ ಕವಡೆ ಕಾಸಿನ ಬೆಲೆ ಇಲ್ಲ. ಎಲೆಕ್ಷನ್ ಟೈಮ್ ನಲ್ಲಿ ಅಲ್ಲಿನ ಮುಸ್ಲಿಮರನ್ನ ಮಾತನಾಡಿಸಿದ್ರೆ, ಮೋದಿ ಕಂಡ್ರೆ ನಮ್ಗೆ ಆಗೋದಿಲ್ಲ, ಮೋದಿಯನ್ನ ಸೋಲಿಸೋದೇ ನಮ್ಮ ಗುರಿ, ಮೋದಿ ಸರ್ಕಾರ ಏನೇ ಕೊಟ್ರು ಅದೆಲ್ಲವೂ ನಮ್ಗೆ ಬೇಕು, ಆದ್ರೆ ನಾವು ವೋಟ್ ಹಾಕೋದು ಮಾತ್ರ ಮೋದಿ ವಿರುದ್ಧವೇ, ಇಲ್ಲಿ ದೇವಸ್ಥಾನಗಳೆಲ್ಲ ಇರಲೇಬಾರದು, ನಾವಿರೋ ಜಾಗದಲ್ಲಿ ಅದಕ್ಕೆಲ್ಲ ಅವಕಾಶ ಇಲ್ಲ ಅನ್ನೋ ಮುತ್ತಿನಂತ ಮಾತುಗಳನ್ನೆಲ್ಲ ಆಡಿದ್ರು. ಇಂಥವರ ಬೆಂಬಲದಿಂದಲೇ ಓಮರ್ ಅಬ್ದುಲ್ಲಾ ಗೆದ್ದಿರೋದು. ಈ ಬಳಗವನ್ನ ಓಲೈಕೆ ಮಾಡೋದ್ರಲ್ಲಿ ನಂಬರ್ 1 ಅಂದ್ರೆ ಅದು ರಾಹುಲ್ ನೇತೃತ್ವದ ಕಾಂಗ್ರೆಸ್. ಕೇಂದ್ರದಿಂದ ಫಂಡ್ ಸಿಗುತ್ತೆ ಅಂತ 100ಕ್ಕೆ 100 ಮೋದಿ ಪರ ಮಾತನಾಡಿದ್ರೆ ಇವರಿಗೆಲ್ಲ ಬೇಜಾರಾಗ್ಬೋದು. ಆಗಾಗ ರಾಹುಲ್ ಪರವೂ ಮಾತನಾಡಿ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡೋಣ ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲಾದ್ರೂ ಹೇಳಿದ್ರ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಅಂದಹಾಗೆ ಆಗಿನ ಮಣಿಶಂಕರ್ ಅಯ್ಯರ್ ಹೇಳಿಕೆಗೆ ಈ ಮಾತು ಅನ್ನೋದನ್ನ ಹೇಳಿದ್ವಿ. ಅಯ್ಯರ್ ಹೇಳಿದ್ದೇನು ಅನ್ನೋದನ್ನ ನೋಡ್ತಾ ಹೋದ್ರೆ, ಕೋಲ್ಕತ್ತಾದಲ್ಲಿ ಮಾತನಾಡಿದ್ದ ಅವರು, ಇಂಡಿ ಒಕ್ಕೂಟದ ನಾಯಕತ್ವವನ್ನ ರಾಹುಲ್ ಬದಲಿಗೆ ಮಮತಾ ಬ್ಯಾನರ್ಜಿ ಅಲಂಕರಿಸಬಹುದು, ಅವರಿಗೆ 3 ಬಾರಿ ಸಿಎಂ ಆದ ಅನುಭವ ಇದೆ, ಅದರಿಂದ ಅವರು ಸುಟೇಬಲ್ ನಾಯಕಿ ಅನ್ನಿಸ್ಕೊಳ್ತಾರೆ. ಒಂದು ವೇಳೆ ಅವರು ಅಲ್ಲದೆ ಇದ್ರೆ ಈ ಹುದ್ದೆ ಹಿಡಿಯೋದಕ್ಕೆ ಇನ್ನೂ 2-3 ಅರ್ಹರಿದ್ದಾರೆ. ಅಖಿಲೇಶ್ ಯಾದವ್, ತೇಜಸ್ವಿ ಅಥವಾ ಡಿಎಂಕೆ ಸ್ಟಾಲಿನ್ ಕೂಡ ಈ ಒಕ್ಕೂಟವನ್ನ ಮುಂದುವರಿಸಬಹುದು. ರಾಹುಲ್ ಗಾಂಧಿ ಬಿಟ್ಟು ಇವರಲ್ಲಿ ಯಾರು ಬೇಕಾದ್ರೂ ಮುನ್ನಡೆಸಬಹುದು ಅನ್ನೋದನ್ನ ಹೇಳಿದ್ರು. ಮಮತಾ, ಸ್ಟಾಲಿನ್ ಹಾಗೂ ಅಖಿಲೇಶ್ಗೆ ಸಿಎಂ ಆಗಿ ಅನುಭವ ಇದೆ, ಓಕೆ. ಆದ್ರೆ ಈ ಲಿಸ್ಟ್ ನಲ್ಲಿ ತೇಜಸ್ವಿ ಯಾದವ್ ಹೆಸರು ಕೂಡ ಬಂದಿದ್ರಿಂದ ರಾಹುಲ್ ಮೇಲೆ ಅಯ್ಯರ್ಗೆ ಅದ್ ಯಾವ ಪರಿ ದ್ವೇಷ ಇದೆ ಅನ್ನೋದು ರಿವೀಲ್ ಆದಂತಾಗಿತ್ತು. ಆದ್ರೆ ಈಗ ಮಿತ್ರ ಪಕ್ಷಗಳ ಪ್ರಮುಖ ನಾಯಕನೇ ಜೈ ಎಂದಿರುವಾಗ ಕಥೆಯಲ್ಲಿ ಹೊಸ ಟ್ವಿಸ್ಟ್ ಸಿಕ್ಕಂತಾಗಿದೆ. ಒಟ್ನಲ್ಲಿ ಓಮರ್ ಅಬ್ದುಲ್ಲಾ ಕೇಂದ್ರದ ಮೇಲಿನ ಕೋಪದಿಂದ ಹೀಗೆ ಹೇಳಿದ್ರೋ, ಅಥವಾ ರಾಹುಲ್ ಜೊತೆಗೆ ಹೊಸದೇನಾದ್ರೂ ಒಪ್ಪಂದ ನಡೆದಿದೆಯೋ, ಅಥವಾ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣ ಇರೋ ಹೊತ್ತಲ್ಲಿ ರಾಹುಲ್ ಗಾಂಧಿ ಗೆಳೆತನ ನಮಗೆ ಬಹಳ ಮುಖ್ಯ ಅನ್ನೋ ವಿಚಾರ ಓಮರ್ ಅಬ್ದುಲ್ಲಾ ತಲೆಯಲ್ಲಿದೆಯೋ ಯಾರಿಗೂ ಗೊತ್ತಿಲ್ಲ. ಆದ್ರೆ ಈ ಬೆಳವಣಿಗೆ ಅಚ್ಚರಿ ತರಿಸ್ತಾ ಇರೋದಂತೂ ಸುಳ್ಳಲ್ಲ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.